ನಮಸ್ಕಾರ ಸ್ನೇಹಿತರೆ, ನೀವು ನಿಮ್ಮ ಬ್ಲಾಗ್ಗೆ ಎಷ್ಟೇ ಒಳ್ಳೆ ಕಂಟೆಂಟ್ ಹಾಕಿದ್ರು ಕೂಡ ನಿಮ್ಮ ಬ್ಲಾಗ್ ಓಪನ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳ್ತಾ ಇದೆಯಾ? ಸೊ ಆ ಥರ ಇತ್ತಂತಂದರೆ ವಿಸಿಟರ್ಸ್ ಏನು ಮಾಡ್ತಾರೆ ಅಂತಂದರೆ, ಓಪನ್ ಆಗೋಕ್ಕೆ ಟೈಮ್ ತೊಗೊಳ್ತಾ ಇತ್ತಂದರೆ 100% ಆಗಿ ಅವರು ಆ ಒಂದು ಪೇಜನ್ನು ಓಪನ್ ಮಾಡೋವರೆಗೂ ಕಾಯ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಬ್ಲಾಗ್ ಸ್ಪೀಡಾಗಿ ಓಪನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಕಂಪಲ್ಸರಿ. ಯಾಕಂತಂದರೆ ಗೂಗಲ್ ಆ್ಯಡ್ಸೆನ್ಸ್ಗೂ ಕೂಡ ಇದೊಂದು ಮ್ಯಾಟರ್ ಆಗುತ್ತೆ, ನಿಮ್ಮ ಒಂದು ಬ್ಲಾಗ್ದು ಸ್ಪೀಡ್. ಸೊ ಸ್ಪೀಡ್ ಎಷ್ಟು ಜಾಸ್ತಿ ಇರುತ್ತೆ ಅಂತಂದರೆ, ಎಷ್ಟು ಸ್ಪೀಡಾಗಿ ಲೋಡ್ ಆಗಿ ಓಪನ್ ಆಗುತ್ತೆ ಅಷ್ಟು ವಿಸಿಟರ್ಸ್ ಜಾಸ್ತಿ ಆಗ್ತಾರೆ, ಅಷ್ಟು ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನಂತಂದರೆ, ನಿಮ್ಮ ಒಂದು ಬ್ಲಾಗ್ದು ಪೇಜ್ ಸ್ಪೀಡನ್ನು ಜಾಸ್ತಿ ಮಾಡಬೇಕಂತಂದರೆ ಏನೇನೆಲ್ಲ ಮಾಡಬೇಕು, ಸೊ ಸಿಂಪಲ್ ಆಗಿರುವಂಥ ಸ್ಟೆಪ್ಸ್ಗಳನ್ನು ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ. ವೈ ಪೇಜ್ ಸ್ಪೀಡ್ ಮ್ಯಾಟರ್ಸ್ ಅಂತಂದರೆ, ಪೇಜ್ ಸ್ಪೀಡ್ ಯಾಕೆ ಮ್ಯಾಟರ್ ಆಗುತ್ತೆ? ಸೊ ಇವಾಗ 2026ರಲ್ಲಿ ಗೂಗಲ್ ವೆಬ್ ಕೋರ್ ವಿಟಲ್ಸ್ ಏನಿರುತ್ತೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಒಂದು ಬ್ಲಾಗ್ ಸ್ಪೀಡ್ ಇತ್ತಂತಂದರೆ ಮಾತ್ರ ಗೂಗಲ್ ನಿಮ್ಮ ಒಂದು ಬ್ಲಾಗನ್ನು ರ್ಯಾಂಕ್ ಮಾಡುತ್ತೆ. ಮುಖ್ಯವಾಗಿ ಒಂದು 3 ಪಾಯಿಂಟ್ಸ್ ಬರುತ್ತೆ, ಅದನ್ನು ತುಂಬ ನೆನ್ಪಿಡಬೇಕಾಗತ್ತೆ ನೀವು. ಫಸ್ಟ್ ಬರೋದು ಏನಂತಂದರೆ LCP, ಲಾರ್ಜೆಸ್ಟ್ ಕಂಟೆಂಟ್ಫುಲ್ ಪೇಂಟ್ ಅಂತ. ನಿಮ್ಮ ಮೇನ್ ಕಂಟೆಂಟ್ ಏನಿರುತ್ತೆ 2.5 ಸೆಕೆಂಡ್ಸ್ ಒಳಗಡೆನೆ ಅಲ್ಲಿ ಓಪನ್ ಆಗಬೇಕು. ಎರಡನೇದು ಬಂದ್ಬಿಟ್ಟು INP, ಇಂಟರಾಕ್ಷನ್ ಟು ನೆಕ್ಸ್ಟ್ ಪೇಂಟ್ ಅಂತ. ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ರೆಸ್ಪಾನ್ಸ್ ಅಲ್ಲಿ ಸಿಕ್ಕಿರಬೇಕು. ಮೂರನೇದು ಬರೋದು CLS, ಕ್ಯುಮ್ಯುಲೇಟಿವ್ ಲೇಔಟ್ ಶಿಫ್ಟ್ ಅಂತ. ನಿಮ್ಮ ಬ್ಲಾಗ್ ಲೋಡ್ ಆಗುವಾಗ ಇಮೇಜ್ಗಳು, ಟೆಕ್ಸ್ಟ್ಗಳು ಆ ಕಡೆ ಈ ಕಡೆ ಜರಗಬಾರ್ದು. ಸೊ ನೆಕ್ಸ್ಟ್ ಬರೋದು ಏನಂತಂದ್ರೆ ದ ಫೌಂಡೇಶನ್, ಹೋಸ್ಟಿಂಗ್ ಆ್ಯಂಡ್ ಥೀಮ್. ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲು ನಿಮ್ಮ ಫೌಂಡೇಶನ್ ಗಟ್ಟಿಯಾಗಿರಬೇಕು. ಸೊ ಗಟ್ಟಿಯಾಗಿರ್ಬೇಕಂತಂದರೆ ಏನು? ಫಸ್ಟು ಹೋಸ್ಟಿಂಗ್. ಸೊ ಹೋಸ್ಟಿಂಗ್ ನೀವು ಯಾವುದು ಪ್ರಿಪೇರ್ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು ಯಾವುದು ಅಂತಂದರೆ ಹೋಸ್ಟಿಂಗರ್. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಆ ಲಿಂಕ್ ಮುಖಾಂತರ ಹೋಗ್ಬಿಟ್ಟು ಬೈ ಮಾಡಿದ್ರೆ ಅಂತಂದರೆ ನಿಮಗೆ ಇನ್ನು 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಹೋಸ್ಟಿಂಗ್ ಆದಮೇಲೆ ನೆಕ್ಸ್ಟ್ ಬರೋದು ಥೀಮ್. ಸೊ ಥೀಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪೇಜ್ ಅಥವಾ ನಿಮ್ಮ ಬ್ಲಾಗ್ ಸ್ಪೀಡಾಗಿ ಓಪನ್ ಆಗೋಕ್ಕೆ. ಭಾರಿ ಡಿಸೈನ್ಸ್ ಇರುವಂಥ, ಅಂದರೆ ತುಂಬ ಡಿಸೈನ್ಸ್ ಇರುವಂಥ ಒಂದು ಥೀಮ್ಸ್ಗಳನ್ನು ಬಿಟ್ಬಿಟ್ಟು ಸಿಂಪಲ್ ಆಗಿ ಜನರೇಟ್ ಪ್ರೆಸ್ ಅಥವಾ ಆಸ್ಟ್ರಾ ಒಂದು ಥೀಮ್ಗಳನ್ನು ಯೂಸ್ ಮಾಡಿ. ಇದೇನಂತಂದರೆ ಲೈಟ್ ವೇಟ್ ಇರುವಂಥ ಥೀಮ್ಗಳಿವು. ನೆಕ್ಸ್ಟ್ ಬರೋದು ಏನಂತಂದರೆ ಇಮೇಜ್ ಆಪ್ಟಿಮೈಸೇಷನ್. ನಿಮ್ಮ ಬ್ಲಾಗ್ಸ್ ಹೋಗೋಕ್ಕೆ ತುಂಬ ಇಂಪಾರ್ಟೆಂಟ್ ಒಂದು ಕಾರಣ ಏನಂತಂದರೆ ಲಾರ್ಜ್ ಸೈಜ್ ಇರುವಂಥ ಇಮೇಜಸ್ಗಳಂತಲೇ ಹೇಳ್ಬೋದು. ನೀವು ಏನು ಇಮೇಜಸ್ಗಳನ್ನು ಅಪ್ಲೋಡ್ ಮಾಡ್ತೀರಾ, ಸೊ ಆ JPG ಅಥವಾ PNG ಏನು ಅಪ್ಲೋಡ್ ಮಾಡ್ತೀರಾ, ಸೊ ಆ ಫಾರ್ಮೆಟ್ಗಳನ್ನು ಬಿಟ್ಬಿಟ್ಟು WebP ಅಂತ ಒಂದು ಫಾರ್ಮೆಟ್ ಬರುತ್ತೆ. ಸೊ ಆ ಫಾರ್ಮೆಟಲ್ಲಿ ನಿಮ್ಮ ಇಮೇಜಸ್ಗಳನ್ನು ಅಪ್ಲೋಡ್ ಮಾಡಿ. ಶಾರ್ಟ್ ಪಿಕ್ಸೆಲ್ಸ್ ಅಥವಾ ಸ್ಮಶ್ ಅಂತ ಒಂದು ಪ್ಲಗಿನ್ಸ್ಗಳು ಬರುತ್ತೆ. ಸೊ ಯಾವುದಾದ್ರೂ ಒಂದನ್ನು ಪ್ಲಗಿನ್ ಯೂಸ್ ಮಾಡಿಕೊಂಡು ನಿಮ್ಮ ಇಮೇಜಸ್ಗಳನ್ನು ಕಂಪ್ರೆಸ್ ಮಾಡಿ. ಲೇಜಿ ಲೋಡಿಂಗ್ ಅಂತ ಆಪ್ಷನ್ಸ್ ಇರುತ್ತೆ. ಸೊ ಆ ಲೇಜಿ ಲೋಡಿಂಗನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಯಾರಾದರೂ ಓದ್ತಿರ್ಬೇಕಾದ್ರೆ ಮಾತ್ರ ಆ ಒಂದು ವೆಬ್ ಅಂದರೆ ಏನು ಇಮೇಜಸ್ಗಳಿರುತ್ತೆ ಅವಾಗ ಮಾತ್ರ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಆಪ್ಟಿಮೈಸೇಷನ್. ಈಗ ಅಸಲಿ ಆಟ ಶುರು ಅಂತ ಹೇಳ್ಬೋದು. ಸೊ ಒಂದು ಬ್ಲಾಗಲ್ಲಿ ಆ್ಯಡ್ಸ್ ಮತ್ತು ಸ್ಕ್ರಿಪ್ಟ್ಗಳು ಏನಿರುತ್ತೆ ಅಂತಂದರೆ ಜಾಸ್ತಿ ಇರುತ್ತೆ. ಡಿಲೇ ಜಾವಾ ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್. ಈ ಫೀಚರನ್ನು ನೀವು ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಆ್ಯಡ್ಸ್ ಮತ್ತು ಸ್ಕ್ರಿಪ್ಟ್ಗಳು ಏನಿರುತ್ತೆ ಆ ಪೇಜ್ ಕಂಪ್ಲೀಟಾಗಿ ಓಪನ್ ಆದ ಮೇಲೆ ಶೋ ಆಗುತ್ತೆ. ಮಿನಿಫೈ CSS ಆ್ಯಂಡ್ JS. ನಿಮ್ಮ ಒಂದು ಕೋಡ್ಗಳಲ್ಲಿ, ಸೊ ಇನ್ ಕೇಸ್ ಕೋಡಿಂಗ್ ಇತ್ತಂತಂದರೆ ಅದರಲ್ಲಿ ಇರುವಂಥ ಯೂಸ್ ಆಗದೆ ಇರುವಂಥ ಸ್ಪೇಸ್ಗಳನ್ನು ತೆಗೆದಾಕ್ಬಿಡಿ. ಕ್ರಿಟಿಕಲ್ CSS, ಮುಖ್ಯವಾದ ಸ್ಟೈಲ್ಗಳಿರುವಂತಹ ಸ್ಪೇಸ್ಗಳನ್ನು ಅಥವಾ ಕಂಟೆಂಟ್ಗಳನ್ನು ಮಾತ್ರ ಮೊದಲು ಲೋಡ್ ಆಗೋಕ್ಕೆ ಬಿಡಿ. ಕೊನೆಯದಾಗಿ ಹೇಳ್ಬೇಕಂತಂದರೆ ಒಂದು ಸ್ಕೋರ್ ಒಂದು ಏನಂತಂದರೆ ಕೇವಲ ಸಿಂಪಲ್ ನಂಬರ್ ಅಷ್ಟೇ. ಬಟ್ ಏನಂತಂದರೆ ನಿಮ್ಮ ಬ್ಲಾಗ್ದು ಒಂದು ಸ್ಪೀಡ್ ಅನ್ನೋದು ಚೇಂಜ್ ಆಯ್ತಂತಂದರೆ ಸೊ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಅದೇ ರೀತಿಯಾಗಿ ಒಂದು ರೆಸ್ಪಾನ್ಸ್ ಸಿಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದರೆ WebP ರಾಕೆಟ್ ಅಥವಾ WP ರಾಕೆಟ್, ನಿಟ್ರೋ ಪ್ಯಾಕ್ ಇಂಥ ಒಂದು ಪ್ಲಗಿನ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಅಂದರೆ ನಾನು ಏನೇನು ಹೇಳಿದ್ದೀನಿ ಅಷ್ಟು ಒಂದು ಕಂಟೆಂಟ್ ಅಥವಾ ಒಂದು ಫೀಚರ್ಸ್ಗಳನ್ನು ಆಟೋಮೆಟಿಕಲಿ ಇವು ಅಪ್ಡೇಟ್ ಮಾಡ್ತಾ ಇರುತ್ತೆ. ನಿಮ್ಮ ಬ್ಲಾಗ್ಗಳಲ್ಲಿ ಈ ಬದಲಾವಣೆಗಳನ್ನು ಕಂಪ್ಲೀಟಾಗಿ ಮಾಡಿಬಿಟ್ಟು ನೋಡಿ, ಚೇಂಜಸನ್ನು ಮಾಡಿ. ಆಮೇಲೆ ಏನು ನಿಮ್ಮ ಒಂದು ಬ್ಲಾಗ್ ಅಪ್ಡೇಟ್ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಇದೇ ರೀತಿಯ ಹೆಚ್ಚಿನ ಒಂದು ಬ್ಲಾಗಿಂಗ್ ರಿಲೇಟೆಡ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.